ನೇಣು ಹಾಕೊಂಡ್ಬಿಡ್ತಾರೆ. ಜೀವನದ ಮೌಲ್ಯ ಮುಖ್ಯ, ಅದರ ಜೊತೆಗೆ ಒಂದು ಗುರಿ ಇರಬೇಕು. ಗುರಿ ಹೇಗಿರ್ಬೇಕಂದ್ರೆ, ಒಂದು 3 ಅವರ್ ಫಿಲಮ್ ನೋಡ್ತೀವಿ ನಾವು. ಫಿಲಮ್ ನೋಡ್ತಾ ಇದ್ರೆ ಆ ಇಂಟ್ರೆಸ್ಟ್ ಆಗೇ ಇರುತ್ತೆ, ಯಾರೇನು ಮಾಡೋದು ಇದಾಗಲ್ಲ. ಆ 3 ಅವರ್ ಸಿನಿಮಾ 100 ಮಾರ್ಕ್ಗೆ ಬರೀರಿ ಅಂದ್ರೆ ಎಲ್ಲರಿಗೂ 100 ಬಂದ್ಬಿಡುತ್ತೆ. ಮ್ಯಾಕ್ಸ್ ಬರೀದೇನೆ ಬರಲ್ಲ. ಯಾಕೆ? ಈಗ ಯಾವ ಚಿತ್ರತಾರ ತಗೊಂಡ್ರೆ ಓಪನ್ ಆಗ್ಬಿಡುತ್ತೆ. ಚಿತ್ರತಾರ ಕೊಟ್ರೆ ಎಲ್ಲ ಮಾಡ್ಕೊಡ್ತಾರೆ, ದರ್ಶನ್ ಬಗ್ಗೆ A to Z ಬರೆದು ಕೊಡ್ತಿದ್ದಾರೆ. ಯಾಕೆಂದ್ರೆ ಇಂಟ್ರೆಸ್ಟ್ ಹೇಳ್ತಾ ಇರೋದು ಚೆನ್ನಾಗಿದೆ, ನಮ್ಗೆ ಇಂಟ್ರೆಸ್ಟ್ ಇದೆ ಅಲ್ಲಿ. ಯಾವತ್ತು ನಾವು ಇನ್ನೊಬ್ಬ ಯಾರೋ ಮಾಡಿದ ಕಷ್ಟಪಟ್ಟು ಮಾಡಿದ್ರೆ ಸಾಧನೆ ಮಾಡಕ್ ಆಗೋದಿಲ್ಲ. ಪ್ರಪಂಚದಲ್ಲಿ ನಮ್ಮದೇ ಆದ ಒಂದು ಗುರಿ ಇರಬೇಕು, ಅದಕ್ಕೆ ನಮ್ಮದೇ ಆದ ಒಂದು ಸಮಯವನ್ನು ಕೊಡಬೇಕು. ಇದು ಎಳೆಯ ವಯಸ್ಸು. ಎಳೆಯ ವಯಸ್ಸಲ್ಲಿ ನಮ್ಗೆ ಬೆಳವಣಿಗೆ ತುಂಬಾ ಇರುತ್ತೆ. ನಾವ್ ಏನೇನಾಗ್ಬೇಕು, ಪ್ರಪಂಚ ಏನೇನಾಗ್ಬೇಕು ಅಂದ್ರೆ ಈ ವಯಸ್ಸಲ್ಲಿ ನಮ್ಗೆ ಆ ಒಂದು ಗುರಿ ಇಟ್ಕೋಬೇಕು. ಏನಾಗ್ಬೇಕು ಹೆಂಗೆ ಅಂತ ಆ ಒಂದು ದಾರಿಯಲ್ಲಿ ನಡೀಬೇಕು. ನಾನೊಂದು ಪುಟ್ಟ ಒಂದು ಕಂಪನಿ ಓಪನ್ ಮಾಡಿದಾಗ ನನಗೆ ಎಲ್ಲರೂ ವಿರೋಧವಾಗೇ ಇರೋರು. ಹೇಗೆ ಆಗುತ್ತೆ, ಏನಾಗುತ್ತೆ ಏನು ಗೊತ್ತಾಗ್ತಾ ಇರಲಿಲ್ಲ. ದಾರಿಯಲ್ಲಿ ನಡೀತಾ ಒಳ್ಳೊಳ್ಳೆ ಜನಗಳ ಸಂಪರ್ಕ ಆಯಿತು, ಏರುಪೇರು ಎಲ್ಲವೂ ಇತ್ತು. ಈಗ ಒಂದು ಇದಕ್ಕೆ ಬಂದಿರೋದು. ಅದಕ್ಕೆ ನನ್ನ ಒಂದು ಇದೇನಂದ್ರೆ ಕನಸುಗಳು ಇಟ್ಕೋಬೇಕು. ಯಾವತ್ತೂ ಆ ಕನಸು ನನಗೆ ಆಗಲ್ಲ ಅಂತ ಅನ್ಕೋಬಾರ್ದು. ಆಗುತ್ತೆ. ಅದಕ್ಕೆ ಬೇಕಾದ ಜನಗಳ ನನಗೆ ಎಲ್ಲ ಒಂದ್ ಕಡೆ ಓದಿದ್ರೆ, ನೀವು ದೊಡ್ಡ ಕನಸುಗಳು ಇಟ್ಕೊಂತೀರಾ, ಕನಸುಗಳು ಇಟ್ಕೋಬೇಕಾದಾಗ ನಮಗದು ನಾವು ಸಾಧಿಸ್ತೀವೋ ಅನ್ನೋ ಮಟ್ಟಿಗೆ ನಾವು ಇರೋದೇ ಇಲ್ಲ. ಇಲ್ಲಿರೋರು ಯಾರೋ ಒಬ್ಬ ಕೋಟ್ಯಾಧಿಪತಿ ಆಗ್ಬೇಕಂದ್ರೆ ಇವಾಗ ಅನ್ಕೊಂಡ್ರೆ ಇವಾಗ ನಿಮ್ ಕೈಲಿ ಆ ಒಂದು ಇದು ಇರೋದಿಲ್ಲ. ಹೋಗ್ತಾ ನಮ್ಗೆ ಅದಕ್ಕೆ ಬೇಕಾದ ಒಂದು ವ್ಯಕ್ತಿಗಳು, ಅದಕ್ಕೆ ಬೇಕಾದ ಪರಿಸ್ಥಿತಿಗಳು ನಮಗೆ ನಿರ್ಮಾಣ ಆಗುತ್ತೆ. ಅದಕ್ಕೆ ಏನ್ ಮಾಡಬೇಕು, ಉನ್ನತವಾದ ಗುರಿಯನ್ನು ಇಟ್ಕೊಳ್ಳಿ, ಜೊತೆಗೆ ಒಂದು ಒಳ್ಳೆ ಇಂಟ್ರೆಸ್ಟ್ ತೋರಿಸಿ. ಅದ್ರ ಮೇಲೆ ಕಷ್ಟಪಟ್ಟು ಓದಬಾರದು. ನಂಗೆ ಯಾವತ್ತು ನಮ್ಮ ಮುಖ್ಯೋಪದ ಹೇಳೋದು, ಕಷ್ಟಪಟ್ಟು ಓದಬೇಡ, ಇಷ್ಟಪಟ್ಟು ಓದು. ಇಷ್ಟೇ ನಮ್ಗೆ ನಾವು ಮಾಡಿದ್ದು. ನಾವ್ ಏನು ಮಾಡ್ಬೇಕೋ, ನಮ್ ಗುರಿ ಏನೋ ಅದನ್ನ ಇಷ್ಟಪಟ್ಟು ಮಾಡಿದ್ರೆ ಜೀವನದಲ್ಲಿ ಎಲ್ಲರೂ ಉನ್ನತ ಮಟ್ಟಗಳಿಗೆ ಹೋಗ್ತೀರಾ. ಇದೇ ನಾನು ಮಾಡ್ಕೊಂಡ್ ಬಂದಿರೋದು. ನನಗೆ ಏನ್ ಇಷ್ಟನೋ ಅದನ್ನ ಮಾಡ್ಕೊಂಡ್ ಬಂದಿದ್ದೀನಿ. ಇವತ್ತು ಈ ಮಟ್ಟಿಗೆ ಇದ್ದೀನಿ. ಇಷ್ಟು ಮಟ್ಟಿಗೆ ಹೇಳ್ಬಲ್ಲೆ. ಈ ಒಂದು ಅವಕಾಶ ಮಾಡಿಕೊಟ್ಟ ಪ್ರೇಮ್ ಸರ್ಗೆ